ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತ ಹೇಳಿದ್ರೆ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ 21ನೇ ಕಂತಿನ ಬಗ್ಗೆ ನಾನು ಮಾಹಿತಿ ತಗೊಂಡ್ಬಂದಿದ್ದೀನಿ. ಸೊ 21ನೇ ಕಂತಿನ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ, ಸೊ 19 ಮತ್ತು 18ನೇ ಕಂತಿನವರಿಗೆ ಏನೆಲ್ಲ ಆಗಿದೆ, ಎಷ್ಟು ಜನರಿಗೆ ಹಣ ಹೋಗಿದೆ, ಎಷ್ಟು ಜನರಿಗೆ ಹಣ ಹೋಗಿಲ್ಲ, ಸೊ ಇಷ್ಟೆಲ್ಲ ಇನ್ಫಾರ್ಮೇಷನನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್ ಆಗಿರ್ಬೋದು, ನಿಮ್ಮ ಒಂದು ವ್ಯೂಸ್ ಆಗಿರ್ಬೋದು, ನಿಮ್ಮ ಒಂದು ಕಮೆಂಟ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಟ್ ನೀವು ಒಂದು ಲೈಕ್ ಕೊಟ್ಟ ತಕ್ಷಣ ನನ್ನ ಲೈಕಿಂದ ಅವ್ರಿಗೆ ದುಡ್ಡು ಬರುತ್ತೆ ಅಂತ ಮಾತ್ರ ತಲೆಯಲ್ಲಿ ಇಟ್ಕೋಬೇಡಿ. ಸೊ ನೀವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ, ಗೊತ್ತಾಗುತ್ತೆ ನಮ್ಮ ಕಷ್ಟಗಳು ಏನು ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹೇಳೋದಕ್ಕಿಂತ ಮುಂಚೆ 19 ಮತ್ತು 18ನೇ ಕಂತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಎಷ್ಟು ಜನರಿಗೆ ಹಣ ಹೋಗಿದೆ, ಇನ್ನು ಯಾರಿಗೆಲ್ಲ ಹಣ ಹೋಗಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಆಲ್ಮೋಸ್ಟ್ ಅಲ್ಲಿ 19ನೇ ಕಂತು ಎಲ್ರಿಗೂ ರೀಚ್ ಆಗಿದೆ. ನನ್ನ ಪ್ರಕಾರ ಎಲ್ರಿಗೂ ರೀಚ್ ಆಗಿದೆ. 1-2% ಮಾತ್ರ ಬ್ಯಾಲೆನ್ಸ್ ಇತ್ತು. ಸೊ ಅದೂ ಕಂಪ್ಲೀಟ್ ಆಗಿದೆ. ಯಾಕಂದರೆ ಎಲ್ಲೂ ಯಾರೋ ಕಮೆಂಟಲ್ಲಿ ನಮಗೆ 19ನೇ ಕಂತು ಬಂದಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಎಲ್ರಿಗೂ ರೀಚ್ ಆಗಿದೆ 19ನೇ ಕಂತಿನ ಹಣ ಬಂದು. ಇನ್ನು 20ನೇ ಕಂತಿನ ಹಣ ನೋಡೋದಾದರೆ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇರ್ಬೋದು. ಮೇ ಬಿ ಒಂದು 5% ಅಥವಾ 4% ಅಥವಾ 2% ಈ ಒಂದು ರೇಷನಲ್ಲಿ ಪೆಂಡಿಂಗ್ ಇರ್ಬೋದು. ಬಟ್ ಸರ್ಕಾರ ಹೇಳಿತ್ತು 20ನೇ ಕಂತಿನ ಕಂಪ್ಲೀಟಾಗಿ ಎಲ್ಲ ಫಲಾನುಭವಿಗಳ ಅಕೌಂಟಿಗೆ ಹೋದ ನಂತರವೇ ನೀವು 21ನೇ ಕಂತಿನ ಹಣ ರಿಲೀಸ್ ಮಾಡಬೇಕು ಅಂತ ಹೇಳಿತ್ತು. ಸೊ 21ನೇ ಕಂತಿನ ಹಣ ಯಾವ ತಿಂಗಳದು ಅಂದರೆ, ಸೊ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಕಸ್ಮಾತ್ 21ನೇ ಕಂತು ಲಾಸ್ಟ್ ಮಂತ್ ಕೊಟ್ಟಿಲ್ಲ ಅಂದರೆ ಲಾಸ್ಟ್ ಮಂತಿನ ಹಣನೇ ಇವಾಗ ಕೊಡ್ತಾರೆ, ಇದು ಯಾವ ತಿಂಗಳು, ಜುಲೈ ತಿಂಗಳಿದೆ, ಜೂನ್ ತಿಂಗಳು 21ನೇ ಕಂತು ಅಂತ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. 21ನೇ ಕಂತಿನ ಹಣ ಬಂದು ಏಪ್ರಿಲ್ ತಿಂಗಳ ಹಣ ಆಗಿದೆ. ಸೊ ಅದು ಜೂನ್ ತಿಂಗಳ ಹಣ ಅಲ್ಲ, ಏಪ್ರಿಲ್ ತಿಂಗಳ ಹಣ ಆಗಿದೆ 21ನೇ ಕಂತು. ಸೊ ಏಪ್ರಿಲ್ ತಿಂಗಳ ಹಣನ 21ನೇ ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಬಟ್ ಗೊತ್ತಿಲ್ಲ ಅವ್ರು ಏನು ಹೇಳಿದ್ದಾರೆ, ರಿಲೀಸ್ ಮಾಡಿರೋದು ಒಂದು 2% ಜನರಿಗೆ, ಅಂದರೆ ಒಂದು 1000-2000 ಜನರಿಗೆ ಅವರು ರಿಲೀಸ್ ಮಾಡಿದ್ದಾರೆ. ಬಟ್ ಅದು ಟ್ರಯಲ್ ಆ್ಯಂಡ್ ಎರರ್ ಥರ ಪ್ರತಿ ತಿಂಗಳು ನಾವು ಮಾಡ್ತೀವಿ. ಸೊ ಈ ಸಲನೂ ಹಾಗೇ ಮಾಡಿದ್ದೀವಿ. ಆ ಒಂದು 2000 ಜನರಿಗೆ ಹಣ ರೀಚ್ ಆದಮೇಲೆ ಉಳಿದವರಿಗೆ ಈ ಒಂದು ವಾರದಲ್ಲಿ ಬರುತ್ತೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಟ್ ಇದು ಸುಳ್ಳಿದೆನೋ ನಿಜ ಇದೆನೋ ಗೊತ್ತಿಲ್ಲ. ಯಾಕಂದರೆ 21ನೇ ಕಂತಿನ ಹಣ ಇನ್ನವರೆಗೂ ಯಾರೋ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಯಾರೂ ಕೊಟ್ಟಿಲ್ಲ. ಬಟ್ ನಿನ್ನೆಯಿಂದ ಕ್ರೆಡಿಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಫಲಾನುಭವಿಗಳ ಖಾತೆಗಳಿಗೆ ಕ್ರೆಡಿಟ್ ಆಗಿದ್ರೆ ಅಟ್ಲೀಸ್ಟ್ ರಿಸೀವ್ ಮಾಡ್ಕೊಂಡ್ರು ಯಾರೋ ಒಬ್ರು ಯಾರ್ದೋ ಒಂದು ಚಾನಲಿಗೆ ನನಗೆ ಹಣ ಬಂದಿದೆ ಅಂತ ಹಾಕ್ತಾ ಇದ್ರು. ಬಟ್ ಯಾರೂ ಇಲ್ಲಿವರೆಗೂ ನಮಗೆ ಹಣ ಬಂದಿದೆ, ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಯಾರೂ ಹೇಳಿಲ್ಲ. ಸೊ ಹಾಗಾಗಿ 21ನೇ ಕಂತಿನ ಹಣ ಸರ್ಕಾರದಿಂದ ರಿಲೀಸ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದು ಮಾಡಿದರೆ ಮೇ ಬಿ ಇನ್ ಕೇಸ್ ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಸೊ ಮಾಡಿದ್ದಾರೆ ಅಂತ ಹೇಳಿದರೆ ಈ ವಾರದಲ್ಲಿ ಎಲ್ರಿಗೂ ಕಂಪ್ಲೀಟ್ ಆಗಬೇಕು. ಸೊ ಇವತ್ತು ಫಸ್ಟ್ ಇದೆ, ಅಟ್ಲೀಸ್ಟ್ 10ನೇ ತಾರೀಕು ಒಳಗಡೆ ಎಲ್ಲ ಫಲಾನುಭವಿಗಳಿಗೂ 21ನೇ ಕಂತಿನ ಹಣ ರಿಲೀಸ್ ಆಗಬೇಕು. 21 ಏಪ್ರಿಲ್ ರಿಲೀಸ್ ಆದರೆ ಈಗೇನು 2 ತಿಂಗಳ ಹಣ ಪೆಂಡಿಂಗ್ ಉಳಿಯುತ್ತೆ. ಮತ್ತು ಯಾವುದು ಅಂತ ಹೇಳಿದರೆ ಮೇ ತಿಂಗಳದು ಮತ್ತು ಜೂನ್ ತಿಂಗಳದು ಮತ್ತೆ 2 ತಿಂಗಳ ಹಣ ಪೆಂಡಿಂಗ್ ಉಳಿಯುತ್ತೆ. ಅಂದರೆ ಅಲ್ಲಿ 22, 23ನೇ ಕಂತಿನ ಹಣ ಪೆಂಡಿಂಗ್ ಉಳಿಯುತ್ತೆ. ಸೊ ಅವರೇನಾದರೂ 21ನ್ನ ಈ ಒಂದು 10ನೇ ತಾರೀಕೊಳಗೆ ಕ್ಲಿಯರ್ ಮಾಡಿದರೆ, 22, 23 ಮಂತ್ ಎಂಡ್ ಅಷ್ಟರೊಳಗಡೆ ಕ್ಲಿಯರ್ ಮಾಡಿದರೆ, ಸೊ ನೆಕ್ಸ್ಟ್ ಮಂತಿಂದ ನಮಗೇನಾಗುತ್ತೆ, ಮಂತ್ ಆನ್ ಮಂತ್ ಹಣ ಕರೆಕ್ಟಾಗಿ ಬರ್ತಾ ಹೋಗುತ್ತೆ ಗೃಹಲಕ್ಷ್ಮಿದು. ಪ್ರತಿ ತಿಂಗಳು ನಮಗೆ ಈ ತಿಂಗಳದ್ದು ಮುಂದಿನ ತಿಂಗಳಿಗೆ, ಮುಂದಿನ ತಿಂಗಳದ್ದು ಅದ್ರ ಮುಂದಿನ ತಿಂಗಳಿಗೆ ಈ ಥರ ಬರ್ತಾ ಹೋಗುತ್ತೆ. ಅವ್ರು ಏನಾದರೂ ಮತ್ತೆ ಪೆಂಡಿಂಗ್ ಉಳಿಸ್ಕೊಂಡ್ರು ಅಥವಾ 21ನೇ ಕಂತನ್ನೇ ಲೇಟ್ ಮಾಡಿದ್ರು ಅಂತ ಹೇಳಿದರೆ, ಸೊ ಇನ್ನೂ 2 ಕಂತುಗಳು ತುಂಬ ಡಿಲೇ ಆಗ್ತಾ ಹೋಗುತ್ತೆ. ಬಟ್ ಅವರೇ ಹೇಳ್ತಿದ್ದಾರೆ ನಮಗೆ ಗೃಹಲಕ್ಷ್ಮಿ ಬಗ್ಗೆ ತುಂಬ ಒಲವಿದೆ, ನಾವು ಯಾವ ಕಾರಣಕ್ಕೂ ಅದನ್ನು ಡಿಲೇ ಮಾಡೋದಿಲ್ಲ, ಕೆಲವೊಂದು ಕಾರಣಾಂತರಗಳಿಂದ ಈ ಥರ ಆಗ್ತಾ ಇದೆ, ನಾವು ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಅನ್ನತಕ್ಕಂಥದ್ದನ್ನು ಅವರೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಹಾಕಿರ್ಬೋದು, ಕ್ಲಿಯರ್ ಆಗಿರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿರ್ಬೋದು. ಸೊ ನೋಡೋಣ, ಅವ್ರು ಹೇಳಿರ್ತಕ್ಕಂಥದ್ದನ್ನೇ ಹೇಳ್ತಾ ಇದ್ದೀವಿ. ಇಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಕಾದು ನೋಡೋಣ. ಆದರೆ ಇನ್ನು ಯಾರಿಗೆ 20ನೇ ಕಂತಿನ ಹಣ ಬಂದಿಲ್ಲ, ಸೊ ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ 19 ಕಂತು ಬಂದಿದೆ ಅಂತ ಹೇಳಿದ್ರೆ 20ನೇ ಕಂತು ಖಂಡಿತವಾಗ್ಲೂ ಬರುತ್ತೆ. ಅದೇ ಇವಾಗ 21ನೇ ಕಂತು ರಿಲೀಸ್ ಮಾಡ್ಕೊಳೋ ಟೈಮಲ್ಲಿ ನಿಮಗೆ 2 ತಿಂಗಳ ಹಣ ಒಟ್ಟೊಟ್ಟಿಗೆ ಬರ್ಬೋದು. ಬಟ್ ಬರೋದೇ ಇಲ್ಲ, ಬರುತ್ತೋ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಅಂತೂ ಖಂಡಿತವಾಗ್ಲೂ ಬೇಡ. ಎಲ್ಲರಿಗೂ 21ನೇ ಕಂತಿನ ಹಣ ಬಂದೇ ಬರುತ್ತೆ. ನಿಮಗೆ 20ನೇ ಕಂತು ಬರದೇ ಇರೋರಿಗೆ
ಈ 21ನೇ ಕಂತಿನ ಹಣದ ಜೊತೆಗೆ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. 19 ಕಂತು ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಉಳಿದ ಕಂತುಗಳು ನಿಮಗೇನು ಕೊಡ್ತಾ ಹೋಗುತ್ತಲ್ವ ಸರ್ಕಾರ, ಸೊ ಅಷ್ಟು ಕಂತುಗಳು ನಿಮಗೆ ಬರ್ತಾನೆ ಹೋಗುತ್ತೆ. ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳೋ ಮಾತೇ ಇಲ್ಲ. ನಮಗೆ ಹಣ ಬರುತ್ತೋ ಇಲ್ವೋ, ಸ್ಟಾಪ್ ಮಾಡಿದ್ದಾರೆ ಏನೋ, ಗೃಹಲಕ್ಷ್ಮಿನೇ ಹೋಗ್ಬಿಡ್ತೇನೋ, ಸಾವಿರಾರು ಕ್ವಶನ್ಗಳು ನಮ್ಮ ತಲೆಯಲ್ಲಿ ಬರ್ತವೆ. ಸೊ ಇದ್ರ ಬಗ್ಗೆ ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ನೀವು 19 ಕಂತು ತೊಗೊಂಡಿದ್ದೀರಾ ಅಂತ ಹೇಳಿದರೆ ನಿಮಗೆ ಉಳಿದ ಕಂತುಗಳು ಖಂಡಿತವಾಗ್ಲೂ ಬರುತ್ತೆ ಸ್ನೇಹಿತರೆ. ಸೊ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲ.